ಯಾರಿಗೆ ಭಾವನೆಗಳಲ್ಲಿ ಕಠಿಣತೆ ಇದೆ, ನಮಗೆ ಬೇರೆಯವ್ರ ಜೊತೆ ಸಂಭಾಷಣೆ ಮಾಡುವಾಗ ಅಥವಾ ಬೇರೆಯವ್ರು ನಮಗೆ ಹೇಳ್ತಕ್ಕಂಥ ಒಂದು ಮಾತುಗಳಲ್ಲೇ ನಮ್ಮನ್ನು ನಾವು ಅನಲೈಸ್ ಮಾಡ್ಕೋಬೋದು. ಬೇರೆಯವ್ರು ಹೇಳ್ತಾ ಇರ್ತಾರೆ, ನೀನು ಕಟ್ಕಾಕಣೋ, ನಿನಗೆ ಭಾವನೆಗಳಿಲ್ಲ, ನಿನಗೆ ಕರುಣೆ ಇಲ್ಲ, ಬೇರೆಯವ್ರ ಬಗ್ಗೆ ಅನುಕಂಪೆ ಇಲ್ಲ, ಈ ರೀತಿ ಭಾವನೆಗಳನ್ನು ವ್ಯಕ್ತಪಡಿಸ್ತಾನೆ ಇರ್ತಾರೆ. ಆದರೆ ನಾವು ಹೆಚ್ಚು ಕಾಲ ಅದನ್ನು ಗಮನಿಸೋದಿಲ್ಲ. ಅದನ್ನು ನಾವು ಗಮನಿಸ್ಕೋಬೇಕು. ಅದನ್ನು ನಾವು ಗಮನಿಸ್ಕೊಂಡು, ಹೌದಾ, ನನ್ನ ಭಾವನೆಯಲ್ಲಿ ಈ ರೀತಿ ಕಠಿಣತೆ ಇದೆಯಾ, ನಾನು ಕರುಣೆ ಇಲ್ಲದೆ ಇರೋಣ, ನಾನು ಬೇರೆಯವ್ರ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಳ್ಳಲ್ವಾ, ಹಿಂಸಾತ್ಮಕವಾಗಿದ್ದೀನ ಅಂಥೇಳಿ ನಾವು ಒಂದು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಾಗತ್ತೆ. ಈ ಆಲೋಚನೆಯನ್ನು ಮಾಡಿ ನಿಮ್ಮ ಭಾವನೆಯಲ್ಲಿ ಕಠಿಣತೆಯನ್ನು ತೆಗೆದು ಮೃದು ಭಾವನೆಯನ್ನು ಅಥವಾ ಮೃದುತ್ವವನ್ನು ನೀವು ಸೇರಿಸ್ಕೊಳ್ಬೇಕಾಗಿದೆ. ಆಗ ನಿಮ್ಮ ಮನಸ್ಸು ಶಾಂತ ಸ್ಥಿತಿಯತ್ತ ಬರುತ್ತೆ, ಸಂತೋಷವಾಗಿ ಕೂಡ ಇರುತ್ತೆ, ಸಮೃದ್ಧತೆ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ಹಾಗಾಗಿ ಈ ಒಂದು ಕಠಿಣ ಭಾವನೆಯನ್ನು ತೆಗೆದು ನಿಮ್ಮ ಮನಸ್ಸಿನ ಭಾವನೆಗಳಲ್ಲಿ ಮೃದುತ್ವವನ್ನು ಸೇರಿಸ್ತಕ್ಕಂಥ ಒಂದು ಧ್ಯಾನ ಕ್ರಮ ಹೀಗಿದೆ. ಹೇಗೆ ಮಾಡಬೇಕಪ್ಪ ಅಂದರೆ, ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಸಂಜೆ ನೀವು ಊಟ ಮಾಡಿದ ನಂತರ ಮಲಗುವ ಮೊದಲು ಈ ಒಂದು ಧ್ಯಾನವನ್ನು ಮಾಡಿ. ಕೇವಲ 5 ನಿಮಿಷಗಳು ಸಾಕು. ಮಾಡೋದರಿಂದ ನಿಮ್ಮ ಮನಸ್ಸಿನಲ್ಲಿ ಮೃದುತ್ವ ಬಂದು ನಿಮಗೆ ಒಳ್ಳೆಯ ಗುಣಗಳು ಕೂಡ ಬರುತ್ತೆ. ಹೇಗೆ ಮಾಡಬೇಕಪ್ಪ ಅಂದರೆ ನೋಡಿ, ಈ ಬಲಗೈಯನ್ನು ಹೀಗೆ ಎದೆಯ ಮೇಲೆ ಇಟ್ಕೊಳ್ಳಿ. ಈ ಬಲಗೈಯನ್ನು ಹೀಗೆ ಎದೆಯ ಮೇಲೆ ಇಟ್ಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಮನಸ್ಸು ಎದೆಯ ಮೇಲೆ ಇರಲಿ. ಹಸಿರು ಬಣ್ಣವನ್ನು ಜ್ಞಾಪಕ ಮಾಡ್ಕೊಳ್ಳಿ. ಹಸಿರು ಬಣ್ಣ, ಹಸಿರು ಬಣ್ಣವನ್ನು ನೀವು ಜ್ಞಾಪಕನೆ ಮಾಡಿಕೊಂಡು ಲೆಟ್ ಗೋ ಆಲ್ ದಿ ನೆಗೆಟಿವ್ಸ್, ಋಣಾತ್ಮಕ ಗುಣಗಳೆಲ್ಲವೂ ಸಹ ದೂರ ಆಗಲಿ. ಕೋಪ, ಅಹಂಕಾರ, ಒತ್ತಡ, ಭಯ ಎಲ್ಲವೂ ಸಹ ದೂರ ಆಗಲಿ. ಜೊತೆಗೆ ನನ್ನಲ್ಲಿ ಒಳ್ಳೆಯ ಭಾವನೆಗಳು ತುಂಬಿಕೊಳ್ಳಿ. ಪ್ರೀತಿ, ಅನುಕಂಪ, ಕರುಣೆ, ಸೇವೆ, ಸಹಾಯ ಎಲ್ಲವೂ ಸಹ ನನಗೆ ಬರಲಿ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿ. ಈ ರೀತಿಯಾದಂಥ ಒಂದು ಧ್ಯಾನ ಮಾಡೋದರಿಂದ ಪ್ರತಿನಿತ್ಯ ನಿಮಗೆ ಒಳ್ಳೆಯ ಗುಣಗಳು ನಿಮ್ಮ ಜೊತೆನೇ ಬೆಳೀತವೆ. ಆವಾಗ ಬೇರೆಯವರು ನಿಮ್ಮನ್ನು ಗುರುತಿಸ್ತಾರೆ. ಒಳ್ಳೆಯ ವ್ಯಕ್ತಿ, ಕರುಣೆ ಇದೆ, ಒಳ್ಳೆಯ ಸ್ವಭಾವ, ಭಾಷೆಯಲ್ಲಿ ಒಳ್ಳೆತನ ಇದೆ, ಎಲ್ಲವೂ ಸಹ ಬೇರೆಯವರಿಂದ ನೀವು ಗುರುತಿಸ್ಕೊಳ್ಬೋದು. ಎಲ್ಲರಿಗೂ ಕೂಡ ಶುಭವಾಗಲಿ.